Welcome to Commerce Classes. KSET Karnataka State Eligibility Test Commerce and Management. ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಒಂದು ಕೆಸೆಟ್ ವಿಷಯವಾಗಿ ಆಲ್ರೆಡಿ ಸಿಲೆಬಸ್ ಯಾವ ರೀತಿ ಇರುತ್ತೆ ಒಂದು ಕಾಮರ್ಸ್ ಸ್ಪೆಸಿಫಿಕ್ ಪೇಪರ್ದು ಅಂತ ಒಂದು ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ ಒಂದು ಲಾಸ್ಟ್ ವಿಡಿಯೋದಲ್ಲಿ. ನಿಮಗೆ ಕೆಸೆಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ಕೂಡ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಕೆಸೆಟ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂತಾನೆ ಒಂದು ಪ್ರಿಪೇರ್ ಆಗಿದೆ. ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನಾವು ಕೆಸೆಟ್ ಸಿಲೆಬಸ್ ನ ನೋಡಿದಾಗ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಗೆ 10 ಚಾಪ್ಟರ್ಸ್ ಇತ್ತು. ಇಂಪಾರ್ಟೆಂಟ್ ನಾವು ಈ 10 ಚಾಪ್ಟರ್ಸ್ ನ ಕೂಡ ನೋಡ್ಕೊಳ್ಳೇಬೇಕು. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಫೈನಾನ್ಷಿಯಲ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರಿಲೇಟೆಡ್ MCQ ಕ್ವಶನ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಟೋಟಲ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಪೇಪರ್ಗೆ ಮಿನಿಮಮ್ 1000 MCQ ಕ್ವಶನ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಫಸ್ಟ್ ವಿಡಿಯೋ ಇದಾಗಿದೆ. ಫಸ್ಟ್ ಕ್ವಶನ್, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಏನಾಗುತ್ತೆ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತ ಕೇಳಿದ್ದಾರೆ. ನಾವು BEP ಬ್ರೇಕ್ ಈವನ್ ಪಾಯಿಂಟ್ ಅಂತ ಏನು ನೋಡ್ತೀವಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಆ ಟಾಪಿಕ್ ಅಲ್ಲಿ ಇದು ಬರುತ್ತೆ. BEP ನಿಮಗೆ ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕು, ಬ್ರೇಕ್ ಈವನ್ ಪಾಯಿಂಟ್. ಇದರಲ್ಲಿ ಸೇಲ್ಸ್ ಇಂದ ನಾವು ಮೈನಸ್ ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಓಕೆ, ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ ಇಂದ ನಾವು ಫಿಕ್ಸ್ಡ್ ಕಾಸ್ಟ್ ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಸಿಗುತ್ತೆ. ಬ್ರೇಕ್ ಈವನ್ ಪಾಯಿಂಟ್, ಸೇಲ್ಸ್ ಇಂದ ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಇಂದ ಫಿಕ್ಸ್ಡ್ ಕಾಸ್ಟ್ ನ ಲೆಸ್ ಮಾಡಿದಾಗ ಪ್ರಾಫಿಟ್ ಸಿಗುತ್ತೆ. ಈ ಒಂದು ಟಾಪಿಕ್ ಮೇಲೆ 2 MCQ ಕ್ವಶನ್ಸ್ ಇದೆ. ನೆಕ್ಸ್ಟ್ ನೋಡೋಣ. ಈಗ ಇದಕ್ಕೆ ಆನ್ಸರ್ ಏನಾಗುತ್ತೆ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಆನ್ಸರ್ ಆಪ್ಷನ್ ಎ, ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು. ನಾವು ಲಾಸ್ಟ್ ಒಂದು ಸ್ಲೈಡ್ ಅಲ್ಲೇ ನೋಡಿದ್ವಿ, ಸೇಲ್ಸ್ ಇಂದ ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ತು, ಕಾಂಟ್ರಿಬ್ಯೂಷನ್ ಇಂದ ಫಿಕ್ಸ್ಡ್ ಕಾಸ್ಟ್ ನ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಸಿಕ್ತು. ಆನ್ಸರ್ ಆಪ್ಷನ್ ಎ, ಪ್ರಾಫಿಟ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಆಕ್ಚುಯಲ್ ಸೇಲ್ಸ್ ಮೈನಸ್ BEP ಈಸ್ ಈಕ್ವಲ್ಸ್ ಟು. ಆಕ್ಚುಯಲ್ ಸೇಲ್ಸ್ ಮೈನಸ್ BEP ಈಸ್ ಈಕ್ವಲ್ ಟು ಏನಾಗುತ್ತೆ? ಆಕ್ಚುಯಲ್ ಸೇಲ್ಸ್ ಇಂದ BEP ಸೇಲ್ಸ್ ಅನ್ನ ಲೆಸ್ ಮಾಡಿದಾಗ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಇದು ಮಾರ್ಜಿನ್ ಆಫ್ ಸೇಫ್ಟಿದು ಫಾರ್ಮುಲಾ ಆಗಿರುತ್ತೆ. ಕ್ಯಾಲ್ಕುಲೇಷನ್ ಆಫ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಒಂದು ಫಾರ್ಮುಲಾ ಅಂದ್ರೆ ಆಕ್ಚುಯಲ್ ಸೇಲ್ಸ್ ಮೈನಸ್ BEP ಈಸ್ ಈಕ್ವಲ್ ಟು ಮಾರ್ಜಿನ್ ಆಫ್ ಸೇಫ್ಟಿ. ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, EOQ ಈಸ್ ಕಂಪ್ಯೂಟೆಡ್ ಬೈ. ಆನ್ಸರ್ ಆಪ್ಷನ್ ಸಿ. ಈ ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಆಥರೈಸ್ಡ್ ಕ್ಯಾಪಿಟಲ್ ಮೀನ್ಸ್. Option A, the maximum capital which a company is authorized to issue. Option B, cash. Option C, fund. Option D, bond. Authorized capital ಅಂತ ಹೇಳಿದ್ರೆ, authorized capital means the maximum capital which a company is authorized to issue by its memorandum of association. ಮೆಮೊರಂಡಮ್ ಅಸೋಸಿಯೇಷನ್ ಮೂಲಕ ಗರಿಷ್ಠ ಒಂದು ಕ್ಯಾಪಿಟಲ್ ಅಮೌಂಟ್ ಏನಿರುತ್ತೆ ಅದನ್ನ ಇಶ್ಯೂ ಮಾಡೋದನ್ನ ನಾವು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಆಥರೈಸ್ಡ್ ಕ್ಯಾಪಿಟಲ್ ಈಸ್ ಮೆನ್ಷನ್ಡ್. ಯಾವ್ದ್ರಲ್ಲಿ ಮೆನ್ಷನ್ ಮಾಡ್ತೀವಿ ಆಥರೈಸ್ಡ್ ಕ್ಯಾಪಿಟಲ್ ನ? ನಾವು ಈಗ ತಾನೇ ಲಾಸ್ಟ್ ಕ್ವಶನ್ ಅಲ್ಲಿ ಹೇಳ್ತೀವಿ ಮೆಮೊರಂಡಮ್ ಅಸೋಸಿಯೇಷನ್ ಮೂಲಕ ನಾವು ಇಶ್ಯೂ ಮಾಡ್ತೀವಿ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ನ ಅಂತ ಹೇಳಿದ್ವಿ. ಸೊ authorized capital is mentioned. Option A, memorandum of association. Answer option A. Next question, the paid up capital means. The paid up capital means. Option A, loss of capital. Option B, reserve capital. Option C, that amount of money that has been paid. Option D, bond. Paid up capital means that amount of money that has been paid or deemed to have been paid on share, actually allotted. ಒಂದು ಪಾವತಿಸಿದ ಒಂದು ಹಣ ಆಗಿರ್ಬೋದು ಮೊತ್ತ, ಅಥವಾ ಪಾವತಿಸಲಾಗಿದೆ ಅಂತ ಒಂದು ಮೆನ್ಷನ್ ಆಗಿರೋ ಒಂದು ಅಮೌಂಟ್. ಈ ಅಮೌಂಟ್ ಅನ್ನ ನಾವು ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ ಸಿ. ಕೈಂಡ್ಸ್ ಆಫ್ ಶೇರ್ ಕ್ಯಾಪಿಟಲ್ ಈಸ್. ಒಂದು ಶೇರ್ ಕ್ಯಾಪಿಟಲ್ ನ ಕೆಳಗಡೆ ಒಂದು
ಪಾರ್ಟ್ ಇದೆ, ಒಂದು ವಿಧ ಇದೆ, ಅದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಾಂಡ್, ಆಪ್ಷನ್ ಬಿ ಮ್ಯೂಚುವಲ್ ಫಂಡ್, ಆಪ್ಷನ್ ಸಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಶೇರ್ ಕ್ಯಾಪಿಟಲ್ ಅನ್ನ ನಾವು ಮೇನ್ ಆಗಿ ಟೂ ಪಾರ್ಟ್ಸ್ ಮಾಡ್ತೀವಿ: ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಕೈಂಡ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಆಪ್ಷನ್ ಸಿ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಕ್ವಶನ್, ಸೆಕ್ಷನ್ 85 ಸಬ್ಸೆಕ್ಷನ್ 1 ಆಫ್ ಕಂಪನೀಸ್ ಆಕ್ಟ್ ಈಸ್ ರಿಲೇಟೆಡ್ ಈಸ್. ಸೆಕ್ಷನ್ 85 ಸಬ್ಸೆಕ್ಷನ್ 1 ಕಂಪನೀಸ್ ಆಕ್ಟ್ ಏನಿದೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ದಾರೆ. ಮ್ಯೂಚುವಲ್ ಫಂಡ್, ಆಪ್ಷನ್ ಎ, ಆಪ್ಷನ್ ಬಿ ಕಾಲ್ಸ್ ಇನ್ ಅಡ್ವಾನ್ಸ್, ಆಪ್ಷನ್ ಸಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಆಪ್ಷನ್ ಡಿ ಡಿವಿಡೆಂಡ್. ಆನ್ಸರ್ ಸೆಕ್ಷನ್ 85 ಸಬ್ಸೆಕ್ಷನ್ 1 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ರಿಲೇಟೆಡ್ ಆಗಿದೆ. ಇದೆಲ್ಲ ಫ್ಯಾಕ್ಚುಯಲ್ ಡಾಟಾ ಆಗಿರುತ್ತೆ. ಇದನ್ನ ಈ ಒಂದು ಯಾವ ಸೆಕ್ಷನ್ ಯಾವ್ದಕ್ಕೆ ರಿಲೇಟೆಡ್ ಆಗಿದೆ, ಯಾವ್ದನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾಗಳೆಲ್ಲ ಚೇಂಜ್ ಆಗ್ತಾ ಇರೋದಿಲ್ಲ ಅಲ್ವಾ, ಸೆಕ್ಷನ್ಗಳು ಕೂಡ ಅಷ್ಟೇ. ಸೆಕ್ಷನ್ಗಳು ಫಾರ್ಮುಲಾಗಳು ನಾವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಕ್ಯಾರೀಸ್ ಎ ಪ್ರಿಫರೆನ್ಷಿಯಲ್ ರೈಟ್ ಆಸ್ ಟು ಪೇಮೆಂಟ್ ಆಫ್ ಡಿವಿಡೆಂಡ್. ಆಪ್ಷನ್ ಎ ಬಾಂಡ್, ಆಪ್ಷನ್ ಬಿ ಡಿಬೆಂಚರ್, ಆಪ್ಷನ್ ಸಿ ಪ್ರಿಫರೆನ್ಸ್ ಶೇರ್ಸ್, ಆಪ್ಷನ್ ಡಿ ಮ್ಯೂಚುವಲ್ ಫಂಡ್. ಆನ್ಸರ್ ಪ್ರಿಫರೆನ್ಸ್ ಶೇರ್ ಕ್ಯಾರೀಸ್ ಎ ಪ್ರಿಫರೆನ್ಷಿಯಲ್ ರೈಟ್ ಆಸ್ ಟು ಪೇಮೆಂಟ್ ಆಫ್ ಡಿವಿಡೆಂಡ್. ಪೇಮೆಂಟ್ ಆಫ್ ಡಿವಿಡೆಂಡ್ ಮಾಡೋದಕ್ಕೆ ಪ್ರಿಫರೆನ್ಸ್ ಶೇರ್ಸ್ಗೆ ರೈಟ್ಸ್ ಇರುತ್ತೆ. ನೆಕ್ಸ್ಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆವ್. ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಿದೆ ಅದಕ್ಕೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ, ಬಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆವ್ ವೋಟಿಂಗ್ ರೈಟ್ಸ್ ಇರುತ್ತೆ. ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ದ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಈಸ್ ರೀಪ್ಲೇಸ್ಡ್ ಬೈ. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅನ್ನ ರೀಪ್ಲೇಸ್ಡ್ ಬೈ. ಆಪ್ಷನ್ ಎ ಶೇರ್ ಕ್ಯಾಪಿಟಲ್ ಶೇರ್ ಅಕೌಂಟ್, ಆಪ್ಷನ್ ಬಿ ಶೇರ್ ಪ್ರೀಮಿಯಂ ಅಕೌಂಟ್, ಆಪ್ಷನ್ ಸಿ ಕ್ಯಾಪಿಟಲ್ ಅಕೌಂಟ್, ಆಪ್ಷನ್ ಡಿ ಪ್ರಾಫಿಟ್. ಆನ್ಸರ್ ಆಪ್ಷನ್ ಬಿ ಶೇರ್ ಪ್ರೀಮಿಯಂ ಅಕೌಂಟ್. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅನ್ನ ನಾವು ಅಮೌಂಟ್ ಏನಿದೆ ಶೇರ್ ಪ್ರೀಮಿಯಂ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಅದನ್ನ ಓದಿರ್ತೀವಿ. ಅಟ್ ಪಾರ್ ವ್ಯಾಲ್ಯೂಲಿ ಇಶ್ಯೂ ಮಾಡ್ತೀವಿ, ಇಲ್ಲ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತೀವಿ, ಇಲ್ಲ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಶೇರ್ ಪ್ರೀಮಿಯಂ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್, ಸೆಕ್ಷನ್ 78 ಈಸ್ ರಿಲೇಟೆಡ್ ಟು. ಸೆಕ್ಷನ್ 78 ಯಾವುದಕ್ಕೆ ರಿಲೇಟೆಡ್ ಆಗಿದೆ? ನಾವಾಗ್ಲೇ ನೋಡಿದ್ದು ಸೆಕ್ಷನ್ 85 ಸಬ್ಸೆಕ್ಷನ್ 1 ಯಾವುದಕ್ಕೆ ರಿಲೇಟೆಡ್ ಆಗಿತ್ತು? ಪ್ರಿಫರೆನ್ಸ್ ಶೇರ್ಗೆ ರಿಲೇಟೆಡ್ ಆಗಿತ್ತು. 85 ಸಬ್ಸೆಕ್ಷನ್ 1 ಪ್ರಿಫರೆನ್ಸ್ ಶೇರ್ಗೆ ರಿಲೇಟೆಡ್ ಆಗಿತ್ತು. ಈಗ ಅದೇ ರೀತಿ 78 ಸೆಕ್ಷನ್ ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಆಪ್ಷನ್ ಎ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್, ಆಪ್ಷನ್ ಬಿ ಕಂಪನಿ, ಆಪ್ಷನ್ ಸಿ ಬೋರ್ಡ್ ಆಫ್ ಡೈರೆಕ್ಟರ್, ಆಪ್ಷನ್ ಡಿ ವೋಟಿಂಗ್ ರೈಟ್. ಆನ್ಸರ್ ಆಪ್ಷನ್ ಎ ಪ್ರೀಮಿಯಂ ಅಕೌಂಟ್. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ಗೆ ಸೆಕ್ಷನ್ 78 ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಶೇರ್ ಕ್ಯಾನ್ ಬಿ ಇಶ್ಯೂಡ್ ಫಾರ್. ಶೇರ್ ಕ್ಯಾನ್ ಬಿ ಇಶ್ಯೂಡ್ ಫಾರ್. ಆಪ್ಷನ್ ಎ ಕ್ಯಾಶ್, ಆಪ್ಷನ್ ಬಿ ಅದರ್ ದ್ಯಾನ್ ಕ್ಯಾಶ್, ಆಪ್ಷನ್ ಸಿ ಫಾರ್ ಕಮಿಷನ್. ಕ್ಯಾಶ್ ಪರ್ಪಸ್ಗೆ ಇಶ್ಯೂ ಮಾಡಬಹುದು, ಅದರ್ ದ್ಯಾನ್ ಕ್ಯಾಶ್ಗೂ ಕೂಡ ಇಶ್ಯೂ ಮಾಡಬಹುದು, ಕಮಿಷನ್ಗೂ ಕೂಡ ಇಶ್ಯೂ ಮಾಡಬಹುದು. ಆನ್ಸರ್ ಆಲ್ ಆಫ್ ದಿ ಎಬೋವ್. ನೆಕ್ಸ್ಟ್ ಕ್ವಶನ್, ಡಿಸ್ಟ್ರಿಬ್ಯೂಷನ್ ಆಫ್ dash amount as dividend is not permitted. Distribution of dash amount as dividend is not permitted ಅಂತ ಕೇಳಿದರೆ ಆಪ್ಷನ್ ಎ ಶೇರ್ ಪ್ರೀಮಿಯಂ, ಆಪ್ಷನ್ ಬಿ ಪ್ರಾಫಿಟ್, ಆಪ್ಷನ್ ಸಿ ಜನರಲ್ ರಿಸರ್ವ್, ಆಪ್ಷನ್ ಡಿ ಫಂಡ್ ರಿಸರ್ವ್ ಫಂಡ್. ಆನ್ಸರ್ ಶೇರ್ ಪ್ರೀಮಿಯಂ. ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ ಪ್ರೀಮಿಯಂ ಅಮೌಂಟ್ ಆಸ್ ಡಿವಿಡೆಂಡ್ is not permitted. Next question, call in arrears is related to. Call in arrears is related to ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಆಪ್ಷನ್ ಎ ಡ್ಯೂ ಅಮೌಂಟ್ ಆನ್ ಶೇರ್, ಆಪ್ಷನ್ ಬಿ ಸೇಲ್ಸ್, ಆಪ್ಷನ್ ಸಿ ಪರ್ಚೇಸಸ್, ಆಪ್ಷನ್ ಡಿ ನೆಟ್ ಫಂಡ್. ಆನ್ಸರ್ ಡ್ಯೂ ಅಮೌಂಟ್ ಆನ್ ಶೇರ್. ಕಾಲ್ ಇನ್ ಅರಿಯರ್ಸ್ is related to
ಡ್ಯೂ ಅಮೌಂಟ್ ಆನ್ ಶೇರ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಒಂದು 50-50 ಕ್ವಶನ್ಸ್ ಅನ್ನ ಒಂದೊಂದು ವಿಡಿಯೋದಲ್ಲಿ ನೋಡೋಣ. ಇದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಇವತ್ತಿಂದ ಒಂದು MCQ ಕ್ವಶನ್ ಸೀರೀಸ್ ಒಂದು ಕೇಸೆಟ್ ರಿಲೇಟೆಡ್ ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 50 ಕ್ವಶನ್ಸ್ ಅನ್ನ ನೋಡೋಣ.